ವೆಲ್ಕಮ್ ಟು ಮೈ ಚಾನಲ್ ಚರಿತಾಸ್ ಹೋಮ್. ಇವತ್ತು ನಾನೊಂದು ಡಿಲಿಷಿಯಾದ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ. ಒನ್ ಪಾರ್ಟಲ್ಲಿ ಕುಕ್ಕರಲ್ಲಿ ಹೇಗೆ ಚಿಕನ್ ಬಿರಿಯಾನಿ ಮಾಡೋದು, ಅದು ಈಸಿಯಾಗಿ, ಟೇಸ್ಟಿಯಾಗಿ, ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಥರ ಬಿರಿಯಾನಿನ ಹೆಂಗೆ ಮಾಡೋದು ಅಂತ ಶೇರ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ಗೆ ಗ್ಯಾಸ್ ಅಂಟಿಸ್ಕೊಂಡು ಕುಕ್ಕರ್ ಇಟ್ಕೋಬೇಕು. ಕುಕ್ಕರು ಸ್ವಲ್ಪ ಬಿಸಿ ಆದಮೇಲೆ ಒಂದು 50 ಗ್ರಾಮಷ್ಟು ಎಣ್ಣೆ ಹಾಕ್ಕೋಬೇಕು. 4ರಿಂದ 5 ಸ್ಪೂನು ಎಣ್ಣೆ ಬಿಸಿ ಆಗಬೇಕು. ಬಿಸಿ ಆದಮೇಲೆ ಇಲ್ಲಿ ಒಂದು 2 ಸ್ಪೂನಷ್ಟು ತುಪ್ಪನ ಹಾಕ್ಕೋಬೇಕು. ತುಪ್ಪ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಕಾದ್ಮೇಲೆ ಇಲ್ಲಿ ಒಂದು 4 ಚಕ್ಕೆ, ಒಂದು 4 ಲವಂಗ, ಒಂದು 4 ಏಲಕ್ಕಿ ಮತ್ತು 2 ಸ್ಟಾರ್ ಫ್ಲವರ್ ಹಾಕ್ಕೊಂಡು ಅದನ್ನು ಅಷ್ಟೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ಇಲ್ಲಿ ಒಂದು 2 ಮೀಡಿಯಮ್ ಸೈಜ್ ಆಗಿರೋ ಈರುಳ್ಳಿ ಮತ್ತು ಒಂದು 4 ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಉದ್ದುದ್ದಕ್ಕೆ. ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈ ಥರ ಇದು ಸಾಫ್ಟಾಗಿ ಕಲರು ಚೇಂಜ್ ಆಗಬೇಕು. ಈ ಥರ ಎಲ್ಲ ಎಣ್ಣೆ ಬಿಟ್ಟು ಫ್ರೈ ಆದಮೇಲೆ ಒಂದು ಹಿಡಿಯಷ್ಟು ಕೊತ್ತಂಬರಿ, ಒಂದು ಹಿಡಿಯಷ್ಟು ಪುದೀನಾನ ತೊಳೆದ್ಬಿಟ್ಟು ಸಣ್ಣಗೆ ಹೆಚ್ಚಿಟ್ಕೊಂಡಿರೋದು ಅದನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಅದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ಅದು ಸ್ವಲ್ಪ ಕಲರು ಚೇಂಜ್ ಆಗಬೇಕು. ಈ ಥರ ಚೇಂಜ್ ಆಗಬೇಕು. ಚೇಂಜ್ ಆದಮೇಲೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇಲ್ಲಿ 1 kg ಚಿಕನ್ ತೊಗೊಂಡು ಇರೋದ್ರಿಂದ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೋಬೇಕು. ಇದನ್ನು ಕೂಡ ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು. ಅದು ಎಲ್ಲ ಈರುಳ್ಳಿ ಜೊತೆಗೆ ಎಲ್ಲ ಹೊಂದ್ಕೋಬೇಕು. ಈ ಥರ ಎಲ್ಲ ಎಣ್ಣೆ ಬಿಡ್ತಾ ಬಂದಮೇಲೆ 2 ಟೊಮೆಟೊನ ಹಣ್ಣಾಗಿರೋದು ಇದನ್ನು ಕೂಡ ಉದ್ದುದ್ದಕ್ಕೆ ಸಣ್ಣಗೆ ಹೆಚ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಬೇಕು. ಹಾಕ್ಕೊಂಡು ಇದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ಇದು ಸ್ವಲ್ಪ ಸಾಫ್ಟ್ ಆಗಬೇಕು. ಈ ಥರ ಇದು ಸ್ವಲ್ಪ ಸಾಫ್ಟ್ ಆದಮೇಲೆ ಇಲ್ಲಿ 1 ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೋಬೇಕು. ಮೊಸರು ಹಾಕಿದ್ಮೇಲೆ ಕೈ ಬಿಡ್ದಂಗೆ ಅದನ್ನು ಸೌಟ್ನಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ಮೊಸರು ಒಡೆದೋಗುತ್ತೆ. ಈ ಥರ ಮಿಕ್ಸ್ ಮಾಡಿ ಮೊಸರೆಲ್ಲ ಮಸಾಲೆ ಜೊತೆ ಹೊಂದ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನಂತರ ಒಂದು 1/4 ಸ್ಪೂನಷ್ಟು ಅರಿಶಿನ, 1 ಸ್ಪೂನಷ್ಟು ಗರಂ ಮಸಾಲ, 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೊಬೇಕು. ನಂತರ ಇದ್ರ ಜೊತೆಗೆ 1 ಸ್ಪೂನಷ್ಟು ಖಾರದ ಪುಡಿ, ಹಸಿರು ಮೆಣಸಿನ್ಕಾಯಿ ಹಾಕಿರ್ತೀವಲ್ಲ ಖಾರದ ಪುಡಿನ ನೋಡಿಕೊಂಡು ಹಾಕ್ಕೋಬೇಕು. ಹಾಕ್ಕೊಂಡು ಒಂದ್ಸಲಿ ಮಿಕ್ಸ್ ಮಾಡಿ ಅದನ್ನು ಕೂಡ ಎಣ್ಣೆಯಲ್ಲಿ ಘಮ ಘಮ ಅನ್ನೋವರೆಗೂ ಫ್ರೈ ಮಾಡ್ಕೊಬೇಕು. ಈ ಥರ ಎಲ್ಲ ಹೊಂದ್ಕೊಂಡ್ಮೇಲೆ 1 kg ಚಿಕನ್ನ ತೊಳೆದಿಟ್ಕೊಂಡಿರೋದು ಅದನ್ನು ಕೂಡ ಹಾಕ್ಕೋಬೇಕು. ಇಲ್ಲಿ ವಿತ್ ಸ್ಕಿನ್ನೇ ತೊಗೊಂಡಿದ್ದೀನಿ. ಆ ವಿತ್ ಸ್ಕಿನ್ ಹಾಕಿದ್ರೇ ಬಿರಿಯಾನಿಗೆ ಒಳ್ಳೆ ಟೇಸ್ಟ್ ಬರುತ್ತೆ. ಅದನ್ನು ಹಾಕ್ಕೋಬೋದು. ಹಾಕ್ಕೊಂಡು ಇದನ್ನು ಕೂಡ ಮಸಾಲೆ ಜೊತೆ ಎಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಬೇಕು. ಎಲ್ಲನೂ ಬೆರೆತ್ಕೋಬೇಕು. ಈ ಥರ ನೀಟಾಗಿ ಮಿಕ್ಸ್ ಆದಮೇಲೆ ಇದನ್ನು ಚಿಕನ್ನ ಬೇಯೋಕ್ಕೆ ಬಿಡಬೇಕು. ಇದು
ಒಂದು 10 ನಿಮಿಷನಾದ್ರೂ ಚಿಕನ್ನು ಮಸಾಲೆ ಎಲ್ಲ ಒಟ್ಟಿಗೆ ಬೇಯಬೇಕು. ಬೆಂದಾದ್ಮೇಲೆ ಇನ್ನೊಂದ್ಸಲಿ ಮಿಕ್ಸ್ ಮಾಡ್ಕೊಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಈ ಥರ ಎಲ್ಲ ಮಿಕ್ಸ್ ಆದಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ, ಒಂದು 75 to 80% ಅಷ್ಟು ಚಿಕನ್ನು ಬೇಯಬೇಕು. ಅಲ್ಲಿವರೆಗೂ ಬೇಯಿಸ್ಕೊಬೇಕು. ಈ ಥರ ಎಲ್ಲ ಬೆಂದಮೇಲೆ ಇನ್ನೊಂದ್ಸಲಿ ಮಿಕ್ಸ್ ಮಾಡ್ಕೊಬೇಕು. ಈ ಥರ ಬೆಂದಾದ್ಮೇಲೆ ಇಲ್ಲಿ ನಾನು 2 ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ. ನಾರ್ಮಲ್ ರೈಸ್ ಇದು, ಮನೆಯಲ್ಲಿ ಅನ್ನ ಮಾಡ್ತೀವಲ್ಲ ಅದೇ ರೈಸಲ್ಲೇ ಸಿಂಪಲ್ಲಾಗಿ ತೋರಿಸಿದ್ದೀನಿ. ಆ ವಾಶ್ ಮಾಡಿರೋ ರೈಸ್ನ ಹಾಕ್ಕೊಬೇಕು. ಹಾಕ್ಕೊಂಡು ಇನ್ನೊಂದು ಸಲ ಎಲ್ಲ ಮಿಕ್ಸ್ ಮಾಡ್ಕೊಬೇಕು. ಎಲ್ಲ ಚಿಕನ್ ಪೀಸು ಮತ್ತು ಮಸಾಲೆ ಅಕ್ಕಿ ಎಲ್ಲನೂ ಹೊಂದ್ಕೋಬೇಕು. ಇದು ಬೇಗನೂ ಆಗುತ್ತೆ, ಕುಕ್ಕರಲ್ಲಿ ಮಾಡೋದ್ರಿಂದ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಒಂದು ಸ್ಪೆಷಲ್ ಬಿರಿಯಾನಿ ಅಂತಲೇ ಹೇಳ್ಬೋದು. ನಂತರ ಈ ಥರ ಮಿಕ್ಸ್ ಮಾಡಾದ್ಮೇಲೆ 2 ಲೋಟ ಅಕ್ಕಿ ತೊಗೊಂಡಿರ್ತೀನಲ್ವ, ಅದಕ್ಕೆ 4 ಲೋಟ ನೀರನ್ನ ಹಾಕ್ಕೊಬೇಕು. ಹಾಕ್ಕೊಂಡು ಒಂದ್ಸಲಿ ಮಿಕ್ಸ್ ಮಾಡ್ಕೊಬೇಕು. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಥರ ಮಿಕ್ಸ್ ಆದಮೇಲೆ ಇಲ್ಲಿ ಅರ್ಧ ಹೋಳಷ್ಟು ನಿಂಬೆ ಹಣ್ಣು ತೊಗೊಂಡಿದ್ದೀನಿ, ಅದನ್ನು ಕೂಡ ಹಿಂಡ್ಕೋಬೇಕು. ಇದು ಸ್ವಲ್ಪ ಹುಳಿಯಾಗಿದ್ದರೆ ಟೇಸ್ಟು ಚೆನ್ನಾಗಿರುತ್ತೆ. ಇವಾಗ ಈ ಹಂತದಲ್ಲೇ ಉಪ್ಪು ಮತ್ತು ಖಾರನ ನೋಡಿಕೊಂಡು ಕಡಿಮೆ ಇತ್ತು ಅಂದರೆ ಹಾಕ್ಕೋಬೋದು. ಮಿಕ್ಸ್ ಆದಮೇಲೆ ಇದೇನು ಒಂದು ಕುದಿ ಬರ್ತಾ ಇದೆ ಅನ್ನೋ ಸಮಯಕ್ಕೆ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು ಹೈ ಫ್ಲೇಮಲ್ಲಿ ಒಂದು ವಿಷಲು ಹೊಡೆಸ್ಕೊಬೇಕು. ನಂತರ ಅದನ್ನು ಲೋ ಫ್ಲೇಮ್ ಮಾಡಿ ಇನ್ನೊಂದು ವಿಷಲ್ನ ಹೊಡೆಸ್ಕೊಬೇಕು. ಹೊಡೆಸ್ಕೊಂಡಾದ್ಮೇಲೆ ಇವಾಗ ಕುಕ್ಕರ್ ಬಿರಿಯಾನಿ ರೆಡಿಯಾಗಿರುತ್ತೆ. ಕುಕ್ಕರ್ ವಿಷಲ್ ಬಿಟ್ಟ ಮೇಲೆ ತೆಗೆದು ನೋಡಿದ್ರೆ ಇದು ಸೂಪರಾಗಿ ಟೇಸ್ಟಿಯಾಗಿ ರೆಡಿಯಾಗಿರುತ್ತೆ, ಉದ್ರಾಗಿ. ಇದನ್ನು ನಿಧಾನಕ್ಕೆ ಮೇಲಿಂದ ಕೆಳಗವರೆಗೂ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಕೊಂಡು ಮೊಸರು ಬಜ್ಜಿ ಜೊತೆಗೆ ತಿಂದರೆ ಸೂಪರಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಟು ಮೈ ಚಾನಲ್.